ಕೆಲಸ ಮಾಡಬೇಡ. ನೀರ್ದು ಕೆಪಾಸಿಟಿ ಟೆಸ್ಟಿಂಗ್ ಮಾಡಬೇಕು, ಊರವ್ರು ಬಂದಾಗಲ್ಲ. ಆ ಥರ ನೀರು ಇವತ್ತು ಯಾರಿಗೂ ಕೊಡ್ಕೊಡ್ದು, ಕ್ಲೀನ್ ಆಗೋರ್ಗೂ ಕೊಡ್ಕೊಡ್ದು. ಇಲ್ಲ ಡೈರೆಕ್ಟ್ ಬೋರ್ವೆಲ್ ಇಂದ ಕೊಡ್ತೀರಾ, ಡೈರೆಕ್ಟ್ ಬೋರ್ ಕನೆಕ್ಷನ್ ಮಾಡಿ, ಮೇಲೋಗಿ ಟ್ಯಾಂಕ್ ಕ್ಲೀನ್ ಮಾಡಿ. ಇವೆಲ್ಲ ಶಿಸ್ತಿಲ್ಲ ಅಂದ್ರೆ ನಾವು ನಿಮ್ಮನ್ನ ಹೆಂಗ್ ಗೌರವವಾಗಿ ನೋಡಕ್ಕಾಗತ್ತೆ? पटकम्मा से खतरे में ಕ್ಲೀನ್ ಮಾಡಿಲ್ಲ ಮೇಡಮ್, ಕ್ಲೀನ್ ಮಾಡಿಲ್ಲ. ಟ್ಯಾಂಕಲ್ಲಿ ಜಾಸ್ತಿ ಇದೆ, ಅವ್ರೇನು ಬಂದಿಲ್ಲ ಮೇಡಮ್. ಇವಾಗ ಬಂದಿರೋದು ಅವರು ಬೋರ್ ಕೊಟ್ಟರು ಕೂಡ ಒಂದ್ಸತಿ ಮೇಲೆ ಟ್ಯಾಂಕ್ ನೀಟಾಗಿದೆಯಾ ನೋಡಿ. ಆಯ್ತು, ಅದೇ ನೋಡೋಣ, ಇನ್ನೊಂದು ಹಾಕು ಇವಾಗ ನೋಡೋಣ. ಕ್ಲೀನ್ ಮಾಡ್ಕೊ, ಒಂದ್ಸತಿ ಕ್ಲೀನ್ ಮಾಡ್ಕೊ, ಅದ್ರಲ್ಲ ಕ್ಲೀನ್ ಮಾಡ್ಕೊ. ಮಾಡಿ ಅಲ್ಲಿ ಕ್ಲೀನ್ ಆಗಿದ್ಯಾ ಅಂತ ಚೆಕ್ ಮಾಡ್ಬೇಕು. ಟ್ಯಾಂಕ್ ಓವರ್ ಹೆಡ್ ಟ್ಯಾಂಕ್ ಕ್ಲೀನ್ ಆಗಿದ್ಯಾ ನೋಡಿ. ಹಿಂಗೋಗ್ತಿದ್ದ ಚೂಡಿ ಮಲ್ಲ ನೀರು ಯೂಸ್ చేయండి. ಗೊತ್ತಾಗ್ಬೇಕು ನಿಮ್ ಟ್ಯಾಂಕ್ ಕ್ಲೀನ್ ಆಗಿದ್ಯಾ, ಮೇಲೆ ಟ್ಯಾಂಕ್ ಕ್ಲೀನ್ ಆಗಿ ಎಲ್ಲಿ ಹೋಗ್ಬೇಕು, ಡ್ರೈನೇಜ್ ನೀಟಾಗಿ ಮಾಡಿ. ಏನ್ ಕೆಲಸ ಮಾಡ್ತೀರೋ ಶುದ್ಧವಾಗಿ. ಮೇಲ್ ಟ್ಯಾಂಕ್ ತೊಳೆದಿಲ್ಲ, ಬೋರ್ವೆಲ್ ನೀರಾದ್ರೆ ಹಾಗೆ ಡೈರೆಕ್ಟ್ ಆಗಿ ಕನೆಕ್ಷನ್ ಕೊಡ್ಬೇಕಪ್ಪ. ಬೋರ್ ಲೈನ್ಗೆ ಹಾಕಿ. ಇಲ್ಲ ಅಂದ್ರೆ ನೀವು ಟ್ಯಾಂಕ್ ಇಂದ ಕೊಟ್ರು ಯಾವಾಗ್ಲೂ ತಲೆನೋವು ಇರಬಾರ್ದು ಅಂದ್ರೆ ಅದನ್ನ ಒಂದ್ಸತಿ ಕ್ಲೀನ್ ಮಾಡಿ. ಚಂದ್ರಕಲಾ ಬಾಯ್, ಟ್ಯಾಂಕ್ ಇಂದ ನೀರ್ ಕೊಡೋದು ಯೋಗ್ಯನ? ನೀನ್ ಒಂದ್ಸತಿ ವಿಚಾರ ಮಾಡಿ. ಟ್ಯಾಂಕು ತೊಳಸು, ಊರವ್ರಿಗೆ ಅನುಕೂಲ ಆಗ್ಲಿ. ಫಸ್ಟ್ ಆಫ್ ಆಲ್ ಟ್ಯಾಂಕ್ ತೊಳೆದಾದ್ಮೇಲೆ ಆ ನೀರು ಕೊಡ್ತೀರಾ, ಡೈರೆಕ್ಟ್ ಬೋರ್ವೆಲ್ ಇಂದ ಕೊಡ್ತೀರಾ, ನೀನ್ ಹೇಳ್ಬೇಕು. ಆಮೇಲೆ ನೀರ್ ಕೊಡಿ, ಆಯ್ತಾ? ಇದು ಮತ್ತೆ ಇದೆಲ್ಲ ಜನ ಓಡಾಡೋ ಹತ್ರ ಕಾಂಕ್ರೀಟ್ ಹಾಕ್ಸಿ ಆ ನೀರು ಗಿಡಗಳಿಗೆ ಹೋಗ್ಬೇಕು. ಎಲ್ಲಾದ್ರೂ ಡ್ರೈನ್ಗಾದ್ರೂ ಹೋಗ್ಬೇಕು, ಇಲ್ಲ ಗಿಡಗಳಿಗೆ ಹೋಗ್ಬೇಕು. ಆ ರೀತಿ ಮಾಡಿ ಟೆಸ್ಟ್ ಮಾಡಿ ನೀರು ಬಿಡಬೇಕು. ಯಾವ್ದು ಏನು ಗೊತ್ತಾಗ್ತಿತ್ತು. ನೀನ್ ಇಷ್ಟ ಬಂದಂಗ ನೀನ್ ಕೆಲಸ ಮಾಡ್ಬೇಡ. ನೀರ್ದು ಕೆಪಾಸಿಟಿ ಟೆಸ್ಟಿಂಗ್ ಮಾಡ್ಬೇಕು, ಊರವ್ರು ಬಂದಾಗಲ್ಲ. ಆ ತರ ನೀರ್ ಇವತ್ತು ಯಾರಿಗೂ ಕೊಡ್ಕೊಡ್ದು, ಕ್ಲೀನ್ ಆಗೋರ್ಗೂ ಕೊಡ್ಕೊಡ್ದು. ಇಲ್ಲ ಡೈರೆಕ್ಟ್ ಬೋರ್ವೆಲ್ ಇಂದ ಕೊಡ್ತೀರಾ, ಡೈರೆಕ್ಟ್ ಬೋರ್ ಕನೆಕ್ಷನ್ ಮಾಡಿ, ಮೇಲೋಗಿ ಟ್ಯಾಂಕ್ ಕ್ಲೀನ್ ಮಾಡಿ. ಇವೆಲ್ಲ ಶಿಸ್ತಿಲ್ಲ ಅಂದ್ರೆ ನಾವು ನಿಮ್ಮನ್ನ ಹೆಂಗ್ ಗೌರವವಾಗಿ ನೋಡಕ್ಕಾಗತ್ತೆ? ಎಲ್ಲ ಊರುಗಳಿಗೂ ಓಡಾಡಿದ್ದಾರೆ. ಇವತ್ತು ಅವ್ರ ಊರಿಗೆ ನಾವು ಕುಡಿಯೋ ನೀರಿನ ಘಟಕ ಕೊಟ್ಟಿದೀವಿ. ಬೇಜವಾಬ್ದಾರಿಯಿಂದ ಮಾಡಬೇಡಿ. ನಾವ್ ಯಾವ್ದೇ ಹಳ್ಳಿಯಲ್ಲಿ ಏನೇ ಕೆಲಸ ಮಾಡಿದ್ರು ನೀವು ಇನ್ನೂ ಶ್ರದ್ಧೆಯಿಂದ ಕೆಲಸ ಮಾಡಿ. ನೀವು ಕೆಲಸ ತಗೊಳ್ಳೋದು ನನಗಿಂತ ಶಿಸ್ತು ನಿಮ್ಗಿರ್ಬೇಕು. ಅವರು ಏನು ಸುಮ್ನೆ ಮಾಡ್ತಾ ಇಲ್ಲ. ಕೇಳಿ, ಅವ್ರೇನಾದ್ರು ಸುಮ್ನೆ ಬಂದು ಈ ಊರಿಗೆ ಮಾಡ್ತಾ ಇದಾರ ಕೇಳಿ ಅವ್ರನ್ನ. ಅದಕ್ಕೋಸ್ಕರ ಕೆಲಸ ತಗೊಳ್ಳಿ ನೀವು. ಯಾವ ಕೆಲಸನೂ ಯಾರು ಬಂದು ಯಾವ ಕೆಲಸನೂ ಪ್ರಜಾ ಸೇವೆ ಅಂತ ಫ್ರೀಯಾಗಿ ಮಾಡೋ ಕೆಲಸ ಯಾವುದೂ ಇಲ್ಲ. ನಾವು ಅನುದಾನ ತರಬೇಕು, ಅನುದಾನ ತಗೊಂಬಂದು ಹಂಚಿಕೆ ಮಾಡಬೇಕು. ಹಂಚಿಕೆ ಮಾಡೋದ್ರೆ ಕುಡಿಯೋ ನೀರು ಕ್ವಾಲಿಟಿ ಕೆಲಸ ಮಾಡಲಿ. ಈ ಭಾಗದಲ್ಲಿ 1200 ಅಡಿ ಒಳಗಡೆ ಕೆಳಗಡೆಗೆ ಬೋರ್ವೆಲ್ಸ್ ಡ್ರಿಲ್ ಆಗಿದ್ದಾವೆ. 1300 ಅಡಿ 1200 ಅಡಿ ಅಷ್ಟು ಕೆಳಗಡೆಗೆ ಹೋದಾಗ ಯೋಗ್ಯವಾಗಿರೋ ಕುಡಿಯೋ ನೀರು ಇರಲ್ಲ. ಇವತ್ತಿನ ಮಕ್ಕಳಿಗಾದ್ರೂ ಹಿಂದೆ ಗೊತ್ತಿಲ್ಲ, ಇವತ್ತಿನ ಭವಿಷ್ಯದ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಇರಬೇಕಂದ್ರೆ ಕುಡಿಯೋ ನೀರಿನ ಘಟಕಗಳ ಅವಶ್ಯಕತೆ ಜಾಸ್ತಿ ಇದೆ. ಅದರ ಇಂಪಾರ್ಟೆನ್ಸ್ನ ಇವರು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆ ನಾವು ಪ್ರತಿ ಹಳ್ಳಿಗೂ ಈ ಸೌಲಭ್ಯ ಕಲ್ಪಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ, ಅರ್ಥ ಮಾಡ್ಕೋಬೇಕು. ನಾವು ಊರಿಗೆ ತಂದಿದ್ದೀವಿ ಅಂತಂದ್ಬಿಟ್ಟು ಬೇಜವಾಬ್ದಾರಿಯಿಂದ ಮಾಡ್ತೀನಿ ಅಂದರೆ ಅವ್ರನ್ನೂ ನಾನು ಟಾಲರೇಟ್ ಮಾಡಲ್ಲ. ಯಾರಿಗೂ ನಾವು ಫ್ರೀಯಾಗಿ ತಂದು ಮಾಡಿ ಅಂತ ಹೇಳಿಲ್ಲ.
ಅದಕ್ಕೆ ಆದದ ಅನುದಾನ ಇರುತ್ತೆ. ಆ ಅನುದಾನ ಕೊಟ್ಟ ಮೇಲೇ ಅವ್ರು ಬಂದಿರೋದು ಕೆಲಸ ಮಾಡೋದಕ್ಕೆ. ಅವರು ಅಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ಬೇಕು. ಹಳ್ಳಿಯವರಾಗಲಿ ಯಾರೇ ಆಗಲಿ, ಯಾರಿಗೆ ಸೇವೆ ಮಾಡಿದ್ರು ಅದ್ರ ಬೆಲೆ ಇರಬೇಕು ಇವ್ರಿಗೆ. ಆ ಬೇಜವಾಬ್ದಾರಿತನ ತೋರಿಸಿದ್ರೆ ನಾನು ಕೂಡ ಒಪ್ಕೊಳ್ಳಲ್ಲ. ಕುಡಿಯೋ ನೀರಿನ ಘಟಕಗಳು ಪಂಚಾಯಿತಿ ನೀರನ್ನ ನಾವು ಅವಲಂಬಿಸಿರ್ತೀವಿ. ಪಂಚಾಯಿತಿಯಿಂದ ಬೋರ್ವೆಲ್ ನೀರಿರುತ್ತೆ, ಆ ಬೋರ್ವೆಲ್ ನೀರನ್ನೇ ಡೈರೆಕ್ಟಾಗಿ ಕುಡಿ ಅಂತ ಹೇಳ್ತಾ ಇದ್ದೀವಿ. ಕೆಲವೊಂದು ಜಾಗದಲ್ಲಿ ಟ್ಯಾಂಕ್ ನೀರು ಕೊಡ್ತಾ ಇದ್ದೀವಿ. ಜಲ್ ಜೀವನ್ದು ಅದಕ್ಕೆ ಕನೆಕ್ಟ್ ಮಾಡಿರ್ತಾರೆ, ಮತ್ತು ಪಂಚಾಯಿತಿಯಿಂದ ಬೋರ್ವೆಲ್ದು ಕನೆಕ್ಟ್ ಮಾಡಿರ್ತಾರೆ. ಸದಾಕಾಲ ನೀರಿರುತ್ತೆ ಅಂತ ಅದನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ಕನೆಕ್ಷನ್ ಕೊಟ್ಟರು ಕೂಡ ಯೋಗ್ಯವಾಗಿ ಕುಡಿಯೋ ನೀರು ಕೊಡಬೇಕು. ಯಾವುದೇ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಜಲ್ ಜೀವನ್ದು ನೀವು ಓವರ್ ಹೆಡ್ ಟ್ಯಾಂಕಿಗೆ ಕೊಡ್ತೀರಾ, ಊರು ಬೋರು ಅದಕ್ಕೆ ಕನೆಕ್ಟ್ ಮಾಡಿರ್ತೀರಾ, ಅಲ್ಲಿಂದ ನೀರು ಬರಲಿ ಅಂದ್ಬಿಟ್ಟು ಅದರಿಂದ ಪೈಪ್ಲೈನ್ ಮಾಡಿದರೆ ಟ್ಯಾಂಕ್ ಕ್ಲೀನ್ ಆಗಿದ್ರೆ ಇಲ್ಲಿ ಕೊಡಿ, ಇಲ್ಲಾಂದರೆ ಡೈರೆಕ್ಟ್ ಬೋರ್ವೆಲ್ ಕನೆಕ್ಷನ್ ಕೊಡಿ. ಇದಕ್ಕೂ 5,000 ಕೆಪಾಸಿಟಿ ಇದೆ. ಒಂದು ಸತಿ 5,000 ನೀರು ಇಟ್ಟರೆ ಒಂದು ಇವರಿಗೆ ವಾರವರೆಗೂ ಬರುತ್ತೆ. ಪ್ರತಿ ಊರಿಗೂ ಕೂಡ ಒಂದು 5,000 ಅಂದರೆ 2ರಿಂದ 3,000 ಲೀಟ್ರ್ ಫಿಲ್ಟರ್ ಆಗುತ್ತೆ. ಬಾಪ ಇಲ್ಲಿ ಕರಿಯ ಬಾಯ್ ಟೆಕ್ನಿಕಲಿ ಹೇಳು, 5,000 ಲೀಟ್ರ್ ನಿಂಗೆ ಟ್ಯಾಂಕಿಗೆ ನೀರು ತುಂಬುತ್ತಲ್ಲ, ಅದರಲ್ಲಿ ಎಷ್ಟು ನೀರು ಫಿಲ್ಟರ್ ಆಗುತ್ತೆ, ಎಷ್ಟು ನೀರು ವೇಸ್ಟ್ ಆಗುತ್ತೆ? 1 ಅವರ್ಗೆ 1,000 ಲೀಟರ್ ಫಿಲ್ಟರ್ ಆಗುತ್ತೆ ಮೇಡಮ್. ನೀರು ವೇಸ್ಟ್ ಎಷ್ಟಾಗುತ್ತೆ? 5,000ಕ್ಕೆ 3,000 ಎಷ್ಟು ಆಗುತ್ತೆ? ಯಾಕಂದ್ರೆ ನೀರು ಸರಿ ಇಲ್ಲ, TDS ಜಾಸ್ತಿ. 1,200 ಫೀಟ್ ಕೆಳಗಡೆ ಹೋಗ್ತಾ 1,000 ಅಡಿ ಕೆಳಗಡೆ ಹೋಗ್ತಾ ನೀರು ಹಾರ್ಡ್ನೆಸ್ ಜಾಸ್ತಿ ಆಗುತ್ತೆ. ಅದು ಕುಡಿಯೋದಕ್ಕೆ ಯೋಗ್ಯ ಅಲ್ಲ. ಮಕ್ಕಳ ಬೋನ್ಸ್ಗೆ, ಬ್ರೈನ್ಗೆ ಮತ್ತು ಹಲ್ಲಿಗೆ ತುಂಬ ಆರೋಗ್ಯಕರವಾಗಿರಲ್ಲ ಅಂತ ನನಗೆ ಇವ್ರದ್ದು ಒಂದು ರಿಸರ್ಚ್ ಗೌರ್ಮೆಂಟಿಂದ ಆಥರೈಸ್ಡ್ ಇರ್ತಾರೆ. ಆಮೇಲೆ ಆ ರಿಸರ್ಚ್ ಸೆಂಟರಲ್ಲಿ ಏನೇನು ದುಷ್ಪರಿಣಾಮಗಳು ಆಗುತ್ತೆ ಒಂದು 5-10 ವರ್ಷ 20 ವರ್ಷ ಆದಮೇಲೆ ಅಂತ ಒಂದು ಒಳ್ಳೆ ರಿಸರ್ಚ್ ಮಾಡಿದ್ದಾರೆ. ಅದಕ್ಕೆ ಯೋಗ್ಯವಾಗಿರೋ ಕುಡಿಯೋ ನೀರನ್ನ ಇಡಬೇಕು ಅಂತಂದರೂ ಕೂಡ ಹಾರ್ಡ್ನೆಸ್ ಇದ್ದಾಗ ಆ ನೀರು ಕುಡಿಬಾರ್ದು. ಅದು ಕಡಿಮೆ ಮಾಡೋದಕ್ಕೆ, ನೀರನ್ನ ಸಾಫ್ಟ್ ಮಾಡೋದಕ್ಕೆ ಒಂದು ಟೆಕ್ನಾಲಜಿ ಇದೆ. ಅದು ಹೈಯರ್ ಎಂಡ್ ಟೆಕ್ನಾಲಜಿ ಎಲ್ಲಿದೆ ಅಂಥ ಟೆಕ್ನಾಲಜಿನೇ ನಾವು ಹುಡುಕಿದ್ದೀವಿ. ಇವ್ರಿಗೆ ಹೇಳೋಕ್ಕೂ ಬರಲ್ಲ, ಅದನ್ನು ಪ್ರೆಸೆಂಟ್ ಮಾಡೋಕ್ಕೂ ಬರಲ್ಲ ಅಂತ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಓಡಾಡಿಕೊಂಡು. 5,000 ಲೀಟ್ರ್ ತುಂಬಿಸಿದ್ರೆ ಅದರಲ್ಲಿ 2,000 ಕುಡಿಯೋ ನೀರು ಬರುತ್ತೆ. ಇನ್ನು ಮಿಕ್ಕಿದ ನೀರು ಯೋಗ್ಯ ಇರಲ್ಲ. ಬಟ್ ಅದನ್ನು ಬೇರೆ ಕಡೆ ಗಿಡಗಳಿಗೆ ಡೈವರ್ಟ್ ಮಾಡಿ ಪ್ರತಿದಿನ 5,000 ಲೀಟ್ರಲ್ಲಿ 3,000 ಬೇರೆ ಗಿಡಕ್ಕೋ ಇನ್ನೇನಕ್ಕೋ ಉಪಯೋಗ ಮಾಡಿ. ಅದನ್ನು ವೇಸ್ಟ್ ಮಾಡಬೇಡಿ. ಆ ನೀರು ಕೂಡ ನಂಗೆ ಇಷ್ಟು ನೀರು ವೇಸ್ಟ್ ಆಗುತ್ತೆ ಅಂತ ಗೊತ್ತಾಗಲಿಲ್ಲ. ನಿಜವಾಗ್ಲೂ ಇಷ್ಟು ನೀರಲ್ವಾ? 5,000 ಲೀಟ್ರಲ್ಲಿ 3,000 ಲೀಟ್ರೇ ವೇಸ್ಟ್ ಆದರೆ ಅದಕ್ಕೆ ಇನ್ನೊಂದು ಟ್ಯಾಂಕ್ ಇದ್ರೆ ಮತ್ತೆ ಮಾಡಬಹುದು. ಬಟ್ ಆ ನೀರನ್ನ ಮತ್ತೆ ರೀಯೂಸ್ ಮಾಡ್ಬೋದಾ ಅಂತ ತಿಳ್ಕೊಂಡು ಬೇರೆದಕ್ಕೆ ನೀರು ಬಿಡೋಂಗೆ, ಹೆಂಗೂ ಹಳ್ಳಿಯಲ್ಲಿ ಏನಕ್ಕಾದ್ರೂ ಉಪಯೋಗ ಆಗುತ್ತೆ, ಆ ನೀರು ಮತ್ತೆ ಉಪಯೋಗ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ಬೇಕಾಗತ್ತೆ. 3,000 ಕೆರೆಗೋ ಇನ್ನೊಂದು ಬೋರ್ವೆಲ್ ರೀಚಾರ್ಜ್ ಆಗ್ಲಿಕ್ಕೋ ಏನಕ್ಕಾದ್ರೂ ಮಾಡ್ಲಿ. ಅಷ್ಟು ನೀರು ವೇಸ್ಟ್ ಮಾಡೋಂಗಿಲ್ಲ. ಟ್ಯಾಂಕಿಂದ ಬಂದ್ರೆ ಒಳ್ಳೆ, ಯಾಕಂದ್ರೆ ಬೋರಿಂದ ಫ್ರೆಶ್ ನೀರು ನಮಗೆ. ಸರಿ, ನೀನೇನ್ ಮಾಡ್ತೀಯೋ ಅದನ್ನ ವ್ಯವಸ್ಥೆ ಆ ಸಿಸ್ಟಮ್ನ ಸರಿಯಾಗಿ ಗ್ರೋತ್ ಮಾಡಿ. ಕೆಲವೊಂದು ಗ್ರಾಮಗಳಲ್ಲಿ ದುರಸ್ತಿ ಆಗಿದೆ ವಾಟರ್ ಫಿಲ್ಟರ್ ವರ್ಷಗಟ್ಟಲೆ ಅಂತ ಗ್ರಾಮಸ್ಥರು ಎಸ್ಪೆಷಲಿ ಬರ ನಿರ್ವಹಣೆ ವಿಚಾರವಾಗಿ ಮೀಟಿಂಗ್ ಕರೆದಿದ್ರು. ಚಿತ್ರದುರ್ಗಕ್ಕೆ ಹೋಗಿದ್ದೆ ನಾನು ಕೂಡ. ಕುಡಿಯೋ ನೀರಲ್ಲಿ ಎಲ್ಲೆಲ್ಲಿ ರಿಪೇರ್ಸ್ ಆಗಿದೆ ಅದನ್ನು ಇಒ ಆಫೀಸಿಂದ, ಪಂಚಾಯತಿ ತಪ್ಪಿದ್ರೆ ಇಒ ಆಫೀಸಿಂದಾನೇ ಅದನ್ನು ಬಗೆಹರಿಸಬೇಕು ಅಂತಂದ್ಬಿಟ್ಟು ಒಂದು ಆದೇಶ ಮಾಡಿದ್ದಾರೆ. ಇವ್ರಿಗೆ ಏನು ಮೇಂಟೆನೆನ್ಸ್ ಫೀಸ್ ಬರುತ್ತೆ, ಕಂದಾಯ ಮತ್ತು ಮೇಂಟೆನೆನ್ಸ್ ಫೀಸ್ ಪಂಚಾಯತಿಗೆ ಬರುತ್ತೆ. ಪ್ರತಿ ಪಂಚಾಯತಿಯವರು ಕುಡಿಯೋ ನೀರಿನ ಘಟಕಗಳನ್ನ ಅವರು ಪಂಚಾಯತಿ ಅನುದಾನದಲ್ಲಿ ಅವರು ಎಲ್ಲ ಮೇಂಟೆನೆನ್ಸ್ ಮಾಡಬೇಕು. ಕುಡಿಯೋ ನೀರಿನ ಘಟಕಗಳು ಅದು ರಿಪೇರಿ ಮಾಡೋಕ್ಕಾದ್ರೆ ರೆಡಿ ಮಾಡಬೇಕು. ರಿಪೇರಿ ಮಾಡೋ ಸ್ಟೇಜ್ ಇಲ್ಲ ಅಂದರೆ ಆ ಥರ ಬೋರ್ಡ್ ಹಾಕಬೇಕು, ಇದು ರಿಪೇರಿ ಮಾಡೋಕ್ಕೆ ಯೋಗ್ಯವಾಗಿಲ್ಲ ಅಂತಂದ್ಬಿಟ್ಟು. ಆ ಜಾಗಕ್ಕೆ ಅದು ಒಳ್ಳೆ ಕ್ವಾಲಿಟಿ ಮಿಷಿನರೀಸ್ ಹಾಕಿದ್ರೆ 5 ವರ್ಷ 10 ವರ್ಷ ಲೈಫ್ ಇರುತ್ತೆ. ಇಲ್ಲ ಅದಕ್ಕೆ ತಪ್ಪಿರೋ ಅಂಥದ್ದು ಮೇಂಟೆನೆನ್ಸ್ ಆಗಲೆ ಸಕಾಲಕ್ಕೆ 6 ತಿಂಗಳಿಗೆ ವರ್ಷಕ್ಕೆ ಮೇಂಟೆನೆನ್ಸ್ ಆಗದೆ ಯಾವುದೋ ಹಳೆ ಮಿಷಿನರೀಸ್ನ ಫಿಕ್ಸ್ ಮಾಡಿದರೆ ಅದು ಕಾಟಾಚಾರಕ್ಕೆ ಹಾಕಿರ್ತಾರೆ, ಅದನ್ನು ಸರ್ವಿಸ್ ಮಾಡೋಕ್ಕಾಗಲ್ಲ. ಆ ಜಾಗದಲ್ಲಿ ಹೊಸ ಫಿಲ್ಟರ್ಸ್ನ ಹಾಕಿ ಹೊಸ ಸರ್ವಿಸ್ ಬೇರೆ ಸೇವೆನ ಕೊಡುವಂಥ ಪ್ರಯತ್ನ ಮಾಡಬೇಕು. ಇವರಿಗೆ ಮೇಂಟೆನೆನ್ಸ್ ಮಾಡಬೇಕು ಅಂತ ಸರ್ಕಾರ ಪಂಚಾಯತಿಗೆ ಕೊಟ್ಟಿರ್ತಾರೆ ಮೇಡಮ್, ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳಿದ್ದಾರೆ. 2 ವರ್ಷ 3 ವರ್ಷ 5 ವರ್ಷ ಯಾವ ಕಂಪನಿ ಮೇಂಟೈನ್ ಮಾಡುತ್ತೆ ಅವರೇ ಮಾಡಲಿ. ಆವಾಗ ಏನಾದರೂ ರೀಪ್ಲೇಸ್ಮೆಂಟ್ ಇದ್ದರೆ ಕಂಪ್ನಿ ಅವ್ರದ್ದು ಇದು ಈ ಪೀರಿಯಡ್ ಇರುತ್ತೆ, ಗ್ಯಾರಂಟಿ ಪೀರಿಯಡ್. ಆ ವಾರಂಟಿ ಪೀರಿಯಡ್ ಒಳಗಡೆ ಏನೇನು ಪ್ರಾಬ್ಲಮ್ ಬಂದರೂ ಅದನ್ನು ರೀಪ್ಲೇಸ್ ಮಾಡ್ತಾರೆ. ಹೊಸ ಸಿಸ್ಟಮ್ಮು,
ಹೊಸ ಮಿಷಿನರೀಸು, ಆ ಫಿಲ್ಟರ್ ಮಾಡೋ ಇದೆಲ್ಲ ಇರುತ್ತೆ, ಅವು ಎಲ್ಲಾನು ಚೇಂಜ್ ಮಾಡ್ತಾರೆ, ರೀಪ್ಲೇಸ್ ಮಾಡ್ತಾ ಬರ್ತಾರೆ. ಪ್ರತಿ ಒಂದು ಫಿಲ್ಟ್ರು 3 years 5 years ಇರುತ್ತಲ್ಲ, ಆ ಮೇಂಟೆನೆನ್ಸ್ ಪೀರಿಯಡ್ನ ಅವ್ರು ಮಾಡಲಿ. ಅದಾದ್ಮೇಲೆ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಲಿ. ಪಂಚಾಯತಿಗೂ ಇಲ್ಲಿ ಪ್ರತಿ ನೀರು ತಗೊಂಡಾಗೂ 5 ರೂಪಾಯಿ ಕಾಯಿನ್ ಹಾಕಿ ತಗೊಳ್ಳೋದ್ರಿಂದ ಆ ದುಡ್ಡಲ್ಲಿ ಅವ್ರು ಮೇಂಟೈನ್ ಮಾಡಿ. ನೆಕ್ಸ್ಟ್ ಪಂಚಾಯತಿ ಅದ್ರ ಮೇಲೆ ಬಂದರೂ ಸರ್ಕಾರ ಅವ್ರಿಗೆ ಒಂದು ಆದೇಶ ಮಾಡಿದೆ, ಅದನ್ನ ಅವ್ರು ಪರಿಪಾಲನೆ ಮಾಡಲಿ. ಕದಿರಾನ್ಕೊಪ್ಪ ಅದು ಯಾವ ರೀತಿ ಕ್ರಮ ಕೈಗೊಂತೀರ ಮೇಡಮ್? ಅದೇ ನಾನು ಅದನ್ನ PDOಗೆ ಹೋಗಿ ಅದು 3 ವರ್ಷ ಆಗಿದೆ ಮೇಡಮ್, ರಿಪೇರಿ ಮಾಡೋ ಸ್ಟೇಜಲ್ಲಿ ಇಲ್ಲ ಅಂತಂದ್ರೆ ಅದಕ್ಕೆ ಹೊಸದೇ ನಾವು ಪ್ರಸ್ತಾವನೆ ತಗೊಂಡು ಆ ಜಾಗಕ್ಕೆ ಹೊಸದೇ ಮಾಡ್ಬೇಕಾಗತ್ತೆ. ಹಳೇದನ್ನ ಮತ್ತೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ರೆ ಬೇಡ. 10, 20, 25 ಸಾವಿರದ ಒಳಗಡೆ ಆದ್ರೂ ರೆಡಿ ಮಾಡಿಸ್ಲಿ, ಅದ್ರ ಮೇಲಾದ್ರೆ ಹೊಸದ್ ಮಾಡಿ. SP ಆಫೀಸ್ ಮೇಡಮ್, SP ಆಫೀಸ್ ಸ್ವಲ್ಪ ಹೇಳ್ಬಿಡಿ ಮೇಡಮ್. ಮದ್ರಾಗ ಅಡ್ಮಿಷನ್ ಓಪನ್ ಫಾರ್ ಲ್ಯಾಬ್ ಟೆಕ್ನಿಷಿಯನ್, Golden City College of Paramedical Science, LWF Center, BML Nagar, KGF. Interested students contact the below phone number. Paramedical Diploma in Medical Lab Technology, Health Inspector, Medical Image Technology, Operation Theatre Technology. Eligible students are 10th pass and 2nd PC pass or fail. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamira, Bemmal Nagar, KGF.